ಓಂ ಭೂತ ಭವ್ಯ ಭವತ್ ಪ್ರಭವೇ ನಮಃ. ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ 4ನೇ ಮಂತ್ರ. ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಜಜ್ಞಾನೋ ನಿರಿಣಾತಿ ಶತ್ರುನ್ ಪತಿಂವೋ ಅಜ್ಞಾನಾಂ ಅನುಯಂ ವಿಶ್ವೇ ಮದಂತ್ಯೂಮಾಹ ಶೋ ಧೇನೂನಾ ವಿಶುದ್ಧಸಿ ತಜಿದಾಸ ಅಂತ. ಇವಕ್ಕೆ ಸಂಬಂಧಪಟ್ಟ ಅರ್ಥವನ್ನು ಭಗವಂತರಾಯರು ಏನು ವರ್ಣನೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಭೂತ ಭವ್ಯ ಭವತಾಂ ಅಂದ್ರೆ ಅತೀತ ಅನಾಗತ ವರ್ತಮಾನಾನಾಂ ಸರ್ವೇಷಾಂ ಮುಖ್ಯ ಪ್ರಾಣಾನಾಂ ಪ್ರಭು. ಹಿಂದೆ ಆಗಿ ಹೋದ, ಈಗ ಇರುವ, ಮುಂದೆ ಆಗಲಿರುವ ಎಲ್ಲ ಪ್ರಾಣರು, ಪ್ರಾಣದೇವತೆಗಳು, ಪ್ರಾಣತತ್ವಗಳು, ಮತ್ತೆ ನಾವು ತಿಳ್ಕೊಳ್ಬೇಕಾದದ್ದು ಚತುರ್ಮುಖ ತತ್ವ ಕೂಡ, ಅವರೆಲ್ಲರನ್ನೂ ಹುಟ್ಟಿಸುವಂಥವನು. ಪ್ರಭು ಅಂದ್ರೆ ಪ್ರಭಾವಯತಿ ಇತಿ ಪ್ರಭು, ಅವರೆಲ್ಲರನ್ನು ಹುಟ್ಟಿಸಿ ಅವರನ್ನು ಮುನ್ನಡೆಸುವವನು ಅಂತ ಅರ್ಥ. ಉತ್ಪಾದಕ ಮತ್ತು ಸ್ವಾಮಿ ಅಂತ ಕೂಡ ಹೀಗರ್ಥ. ಅದಷ್ಟೇ ಅಲ್ಲ, ಹಿಂದಿನ ಇಂದಿನ ಮುಂದಿನ ಎಲ್ಲ ಜೀವರನ್ನು ಕೂಡ, ಬರೇ ಚತುರ್ಮುಖ ಪ್ರಾಣರು ಮಾತ್ರ ಅಲ್ಲ, ಉಳಿದೆಲ್ಲ ಜೀವರನ್ನು ಕೂಡ ಮುನ್ನಡೆಸುವವನು. ಆ ಅರ್ಥವೂ ಅದಕ್ಕೆ ಬರ್ತದೆ. ಮತ್ತೆ ಹಿಂದಿನ ಇಂದಿನ ಮುಂದಿನ ಕಾಲಗಳಲ್ಲಿ, ಎಲ್ಲ ಕಾಲಗಳಲ್ಲೂ ಕೂಡ ಪ್ರಭು ಅಂದ್ರೆ ಪೂರ್ಣವನಾಗಿ ಇದ್ದವನು. ಅವನು ಎಂದೋ ಒಂದು ಕಾಲದಲ್ಲಿ ಸಂಸಾರದಲ್ಲಿದ್ದು ಸಾಧನೆ ಮಾಡಿ ಸಂಸಾರದಿಂದ ದಾಟಿ ಆಮೇಲೆ ಪೂರ್ಣನಾದವನಲ್ಲ. ಯಾವ ಕಾಲಕ್ಕೂ ಪೂರ್ಣ ಅಂತ ಅದರದೊಂದು ಅರ್ಥ. ಇದಿಷ್ಟು ಆ ಮಂತ್ರದ ಅರ್ಥ. ಇದು ಈ ವೇದ ಮಂತ್ರದಲ್ಲಿ ಅಜ್ಞಾನಾಂ ಪತಿಂ, ನಾಶರಹಿತವಾದಂಥ ಆ ಜಲಾಭಿಮಾನಿ ದೇವತೆಗಳು ಅಥವಾ ವೇದಗಳು, ಅವುಗಳ ಪತಿ ಅಂತ ಹೀಗೆ ಅರ್ಥ ಇದೆ. ಮತ್ತೆ ತಜಿದಾಸ ಅಂತಿದೆ. ತಜಿದಾಸ ಭುವನೇಶು ಜ್ಯೇಷ್ಠಂ ಅಂತ ಮುಂದೆ ಭೂತಕೃತ ಅನ್ನೋ ಮಂತ್ರದಲ್ಲಿ ಸೇರಿ ಹೋಗಿದೆ. ಇವನು ಶ್ರೇಷ್ಠನಾಗಿದ್ದಾನೆ. ತತ್, ಆ ಭಗವಂತ ಆಸ ಶ್ರೇಷ್ಠನಾಗಿದ್ದ. ಹೇಗೆ ಆಸ ಇದ್ದ, ಹೇಗಿದ್ದ ಅಂದ್ರೆ ಭುವನೇಶು ಜ್ಯೇಷ್ಠಮಾಸ, ಶ್ರೇಷ್ಠನಾಗಿದ್ದ ಅಂತ ಅರ್ಥ ಇದೆ. ಹೀಗೆ ಭಗವಂತನೇ ಶ್ರೇಷ್ಠ ಅನ್ನುವ ಅರ್ಥ, ಎಲ್ಲ ಕಾಲದಲ್ಲಿಯೂ ಭಗವಂತನೇ ಶ್ರೇಷ್ಠ ಅನ್ನುವ ಅರ್ಥ ನಾಮದಿಂದಲೂ ಬಂದಿದೆ, ವೇದ ವಾಕ್ಯದಿಂದಲೂ ಬಂದಿದೆ. ಇದು ಆ ಭಗವಂತರಾಯರು ಆ ವೇದ ಮಂತ್ರಕ್ಕೆ ಮತ್ತೆ ನಾಮಕ್ಕೆ ಮಾಡಿದಂಥ ಅರ್ಥ.